ಹಾಯ್ ಮಚ್ಚ, ಏನೋ ಮಾಡ್ತಿದ್ಯಾ? ಏನಿಲ್ಲ ಮಚ್ಚ, ಈ ತಿಂಗಳದ ಲೆಕ್ಕ ಮಾಡ್ತಾ ಇದ್ದೆ, ಖರ್ಚು ಎಷ್ಟು ಬರುತ್ತೆ ಅಂತ. ಅಬ್ಬಾ, ಇಷ್ಟೆಲ್ಲ ಯೋಚನೆ ಮಾಡ್ತೀಯಾ? ದುಡ್ಡಿದೆ, ಖರ್ಚು ಮಾಡೋಣ, ಎಂಜಾಯ್ ಮಾಡೋಣ. ಲೈಫ್ ಒಂದೇ ಸರಿ ಬರೋದು. ಹೌದು, ಲೈಫ್ ಒಂದೇ ಸರಿ. ಆದ್ರೆ ಆ ಒಂದ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೂ ದುಡ್ಡು ಬೇಕಲ್ವಾ? ಸುಮ್ಮನೆ ಖರ್ಚು ಮಾಡಿದ್ರೆ ಹೇಗೆ? ಅದೆಲ್ಲ ಆಮೇಲೆ. ಕೈಯಲ್ಲಿರೋ ದುಡ್ಡು ಖರ್ಚು ಮಾಡದೆ ಹೋದ್ರೆ ಹೇಗೆ? ಫೋನ್ ತಗೋಬೇಕು, ಪಾರ್ಟಿ ಮಾಡಬೇಕು, ಟ್ರಿಪ್ ಹೋಗ್ಬೇಕು, ಕನ್ಸುಗಳು ತುಂಬಾ ಇದೆ. ಕನ್ಸುಗಳಿರ್ಲಿ, ತಪ್ಪಲ್ಲ. ಆದ್ರೆ ಅದಕ್ಕೊಂದು ಪ್ಲಾನ್ ಬೇಡವಾ? ನನ್ನ ಫ್ರೆಂಡ್ ನೋಡು, ಪಾರ್ಟ್ ಟೈಮ್ ಕೆಲ್ಸಕ್ಕೆ ಹೋಗ್ತಿದ್ದಾನೆ, 2 ರಿಂದ 3 ಗಂಟೆ ಅಷ್ಟೇ. ದುಡ್ಡು ಸೇವ್ ಮಾಡ್ತಿದ್ದಾನೆ, ಆದಷ್ಟು ಸೇವ್ ಮಾಡ್ತಿದ್ದಾನೆ. ಅದೆಲ್ಲ ಇವಾಗ ಯಾಕೆ? ನಾವಿನ್ನ ಚಿಕ್ಕವರು, ದೊಡ್ಡವ್ರು ಆದ್ಮೇಲೆ ಯೋಚನೆ ಮಾಡೋಣ. ಅದೇ ತಪ್ಪು ಕಣೋ. ನಾವ್ ಇವಾಗ್ಲಿಂದಾನೇ ಸೇವಿಂಗ್ಸ್ ಮಾಡಿದ್ರೆ, 10 ರೂಪಾಯಿ ಸೇವಿಂಗ್ಸ್ ಮಾಡಿದ್ರು ನಾಳೆ 100 ಮಾಡ್ಬೋದು. ಇದನ್ನೇ ಇನ್ವೆಸ್ಟ್ಮೆಂಟ್ ಅಂತಾರೆ. ಸಣ್ಣದಾಗಿ ಶುರು ಮಾಡಿದ್ರೆ ಸಾಕಾಗುತ್ತೆ. ಇನ್ವೆಸ್ಟ್ಮೆಂಟಾ? ಇನ್ವೆಸ್ಟ್ಮೆಂಟ್ ಅಂದ್ರೆ ಅದೇ ಶೇರ್ ಮಾರ್ಕೆಟು, ಟ್ರೇಡಿಂಗು, ಅದಕ್ಕೆಲ್ಲ ತುಂಬಾ ದುಡ್ಡು ಬೇಕು ಅನ್ಸುತ್ತೆ. ಅದೆಲ್ಲ ಆಮೇಲೆ ಅವನು SIP ಅಂತ ಬರುತ್ತೆ, 500 1000 ಕಟ್ಟಿದ್ರೆ ಸಾಕು. ನಮ್ ಕಾಲೇಜ್ ಮುಗ್ದು ಆಮೇಲೆ ಅದು ದೊಡ್ಡ ಅಮೌಂಟ್ ಆಗಿರುತ್ತೆ. ಫೋನು, ಕಾಲೇಜ್ ಟ್ರಿಪ್ಪು ಎಲ್ಲ ನಾವೇ ಹೋಗ್ಬೋದು ಅವಾಗ. ಓಹೋ, ಚೆನ್ನಾಗಿದೆ. ಪೇರೆಂಟ್ಸ್ ಮೇಲೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಎಕ್ಸಾಕ್ಟ್ಲಿ. ಅದೇ ತರ ನಾವ್ ಈಗ್ಲಿಂದಾನೇ ಸೇವ್ ಮಾಡಿದ್ರೆ ಯೂಸ್ ಆಗುತ್ತೆ. ನಾವ್ ಇವಾಗ್ಲೇ ಖರ್ಚು ಮಾಡ್ಬಿಟ್ರೆ ಮುಂದೆ ಏನೂ ಆಗಲ್ಲ. ಇವಾಗ್ಲಿಂದಾನೇ ಸೇವ್ ಮಾಡೋಣ. ಸರಿ ಕಣೋ, ನೀನ್ ಹೇಳೋದು ನಿಜ. ನನಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ನೀನ್ ಹೆಂಗ್ ಹೇಳ್ತೀಯೋ ಹಂಗೆ ಮಾಡೋಣ. ಸರಿ ಮಚ್ಚ, ಹಂಗೆ ಮಾಡೋಣ, ಒಟ್ಟಿಗೆ ಮಾಡೋಣ.